ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನು ಅಂದರೆ, ನೆನ್ನೆ ನಮ್ಮ ಅಜ್ಜಿ ಬಂದಿದ್ದರು, ಅಮ್ಮನ ಅಮ್ಮ. ಸೊ ಪರಿಗೆ ಅದೃಷ್ಟ ಮುತ್ತಜ್ಜಿನೂ ಆಟ ಆಡಿಸೋ ಥರ. ಸೊ ನಮ್ಮ ಅಜ್ಜಿ ಯಾವಾಗ ಬಂದರೂ ಅವ್ರದ್ದು ಏನು ಹಿಂದಿನ ಕಾಲದವ್ರು ಬಂದಿರ್ತಾರಲ್ಲ, ಅದನ್ನು ಮರ್ಯಾದೆ ಅನ್ನೋದಕ್ಕೆ ಅವ್ರು ಬಂದ ತಕ್ಷಣ ಯಾವಾಗಲೂ ಅಷ್ಟೇ ಫಸ್ಟ್ ಕೈ ಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ನಮ್ಮ ಹತ್ರಕ್ಕೆ ಬರೋದವರು. ಅಲ್ಲಿವರೆಗೂ ಬರೋಲ್ಲ. ಮಗುವಾಗಿದೆ ಅಂತಲ್ಲ, ಅವ್ರು ಯಾವಾಗಲೂ ಅಷ್ಟೇ ಬಂದಾಗೆಲ್ಲ ಇದನ್ನು ಮರೆಯಲ್ಲ ಅವರು. ಸೊ ಆದಷ್ಟು ಕೆಲವೊಂದು ಕ್ಲಿಪ್ಸ್ಗಳನ್ನ ಕ್ಯಾಪ್ಚರ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ ವ್ಲಾಗ್ ಮಾಡೋಣ ಅಂತ. ಮತ್ತು ಇನ್ನೊಂದು ಏನು ಅಂದರೆ, ನಮ್ಮ ಅಜ್ಜಿಗೆ ಆಲ್ಮೋಸ್ಟ್ 80 ಇಯರ್ಸ್ ಎಬೋ ಆಗಿರೋದು. ಸೊ ಅವ್ರಿಗೆ ಕಿವಿ ಕೇಳಿಸಲ್ಲ, ತುಂಬ ಜೋರಾಗಿ ಹೇಳಬೇಕು ಏನಾದ್ರು ಹೇಳೋದಾದರೆ. ಸೊ ನೋಡಿ, ಆ ವಿಡಿಯೋನು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಈ ವಯಸ್ಸಲ್ಲಿ ಮಕ್ಕಳು ಅವರಿಗೆಲ್ಲ ಮಾಡಬೇಕು, ಬಟ್ ಏನೇ ಹೇಳಿದ್ರು ನಮ್ಮ ಅಜ್ಜಿ ಪ್ರತಿ ಸಲ ಬರಬೇಕಾದ್ರೂ ಬರೀ ಕೈಯಲ್ಲಂತೂ ಬರಲ್ಲ. ನಿನ್ನೆನೂ ಅಷ್ಟೇ ಏನೇನು ತಂದಿದ್ರು ಅಂತೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಜವಾಗ್ಲೂ ಟೊಮೊಟೊ ಹಣ್ಣು ಸಮೇತ ತಂದಿದ್ದಾರೆ ಅವರು. ತೊಗೊಂಡಿದ್ದೆ ಬಂದಿದ್ದರು ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಿಟ್ಟಿದ್ದು ಪಪ್ಪಾಯ, ಚಿಪ್ಸ್ ಪ್ಯಾಕೆಟ್ಗಳು ಎಲ್ಲ ತಂದಿದ್ರು. ಯಾವಾಗ ಬಂದು ಅವ್ರು ಖಾಲಿ ಕೈಯಲ್ಲಂತೂ ಬರಲ್ಲ. ಆ್ಯಂಡ್ ನಮ್ಮಮ್ಮನೂ ಅಷ್ಟೇ, ಯಾವಾಗಲೇ ಅಜ್ಜಿ ಮನೆಗೆ ಹೋದ್ರೂ ಅವ್ರ ಎದುರುಗಡೆನೇ ಒಂದು ಅಂಗಡಿ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಏನೇನು ಬೇಕು ಎಲ್ಲ ತಕ್ಕೊಟ್ಟೆ ಬರೋದು. ಹಂಗೆ ಅಂತೂ ಬರಲ್ಲ. ನಮ್ಮ ಅಜ್ಜಿನೂ ಅದೇ ಥರ, ಯಾವಾಗ ಬಂದರೂ ಖಾಲಿ ಕೈಯಲ್ಲಂತೂ ಬರಲ್ಲ. ಬುಡವ ಪುಟ್ಟಿ ಅವ್ವ ಈಗ ಬಂದ, ನನಗೆ ಕೇಳಲ್ಲ. ನಾನು ಹೇಳ್ದಂಗೆ ನೋಡಿ, ಅವ್ರು ಬಂದು ಫಸ್ಟು ಬಚ್ಚಲ ಮನೆಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಮುಖ ಎಲ್ಲ ಒರೆಸ್ಕೊಂಡು ಫಸ್ಟು ಫೋಟೋಗೆಲ್ಲ ನಮಸ್ಕಾರ ಮಾಡಿಕೊಂಡು ದೇವ್ರ ಮನೆಗೆ ಹೋಗಿ ದೇವ್ರ ಮನೆಗೂ ನಮಸ್ಕಾರ ಮಾಡಿ, ಯಾವಾಗಲೂ ಅಷ್ಟೇ ಆಚೆ ಕಡೆಯಿಂದಲೇ ಅಡ್ಬಿಟ್ಟು ನಮಸ್ಕಾರ ಮಾಡ್ತಾರೆ ಅವ್ರ ಕಡೆಯಿಂದ ಬಂದಿರ್ತೀವಿ ಅಂತ. ಆಮೇಲೆ ಅವ್ರು ತಂದಿದ್ದ ಬ್ಯಾಗೆಲ್ಲ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಏನೇನು ತಂದಿದ್ದೀವಿ ಅಂತ ನೋಡಿ. ಟೊಮೊಟೊ, ಪಪ್ಪಾಯ 2, ಮತ್ತು ನಮ್ಮ ಅಜ್ಜಿ ಊರಲ್ಲಿ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಅಭಿಷೇಕ ಮಾಡಿಸಿದ್ರಂತೆ ಯಾರೋ ಬೆಂಗಳೂರಿಂದ ಬಂದು. ಸೊ ಅಲ್ಲಿ ಮಾಡಿದ ಸಿಹಿ ಪೊಂಗಲ್ಲು, ಮೊಸರನ್ನ ಮತ್ತು ಕದಂಬ ಅಂತ ಮಾಡ್ತಾರೆ. ಸೊ ಇದೆಲ್ಲ ತೊಗೊಂಡು ಬಂದಿತ್ತು ತಿನ್ನಿ ಅಂತ ಹೇಳಿಬಿಟ್ಟು. ಬಿಸಿ ಇದೆ, ಬೇಗ ತಿನ್ಕೊಬಿಡು ಅಂತ ಹೇಳ್ತಾ ಇದ್ರು ನನಗೆ. ಇನ್ನು ಅವ್ರಿಗೆ ಕಾಫಿ ಅಂದರೆ ತುಂಬ ಇಷ್ಟ. ಕಾಫಿ ಮಾಡಿಕೊಟ್ಟು ಕಾಫಿ ಕುಟ್ಕೊಂಡು ಇಬ್ಬರು ಮಾತಾಡ್ತಾ ಇದ್ರು. ಅಮ್ಮ ಮಗಳು ಪರಿಗೆ ಹೇಳ್ತಾ ಇತ್ತು, ನಿಮ್ಮ ತಾತ ಮಳೇಲಿ ಹೋಗಿದ್ದಾಳೆ ನನ್ನ ಹೆಂಡ್ತಿ ಅಂತ ಕೂತ್ಕೊಂಡು ಯೋಚನೆ ಮಾಡ್ತಿರುತ್ತೆ ಅಂತ. ಬರ್ತೀರಾ ನೀವು? ನಮ್ಮ ತಾತಂಗೆ ಓಡಾಡೋಕ್ಕಾಗಲ್ಲ. ಸೊ ಆಕ್ಸಿಡೆಂಟ್ ಆದಾಗ ಕಾಲು ಆಪ್ರೇಷನ್ ಆಗಿದೆ. ಸೊ ಹಾಗಾಗಿ ಅಜ್ಜಿ ಯಾವಾಗ ಬಂದರೂ ಉಳ್ಕೊಳಕ್ಕಾಗಲ್ಲ. ಬೆಳಗ್ಗೆ ಬಂದು ಸಂಜೆ ಹೋಗೇ ಬಿಡ್ತಾರೆ.